ಕ್ರಿಕೆಟ್ ಪಂದ್ಯ ಭಾರತ ಹಾಗೆ ಪಾಕಿಸ್ತಾನದ ನಡುವಿನ ಪಂದ್ಯ ಇನ್ನೇನು ಆರಂಭ ಆಗ್ತಾ ಇದೆ. ಅದರ ಟಾಸ್ ವಿಚಾರವಾಗಿ ನಾವು ಮಾತನಾಡ್ತಾ ಹೋಗೋಣ. ಯಾಕೆ ಅಂತ ಅಂದ್ರೆ ಟಾಸ್ ಗೆದ್ದಿರುವಂತ ಪಾಕಿಸ್ತಾನ ಫೀಲ್ಡಿಂಗ್ ಆಯ್ಕೆ ಮಾಡ್ಕೊಂಡಿದೆ. ಇವತ್ತಿನ ಪಂದ್ಯದ ಟಾಸ್ ಇಂದನೇ ನಮ್ಗಿದ್ದಂತ ಕುತೂಹಲ ಏನ್ ಗೊತ್ತಾ, ಪಂದ್ಯ ಹೆಂಗ್ ನಡೆಯುತ್ತೆ, ಯಾರು ಏನ್ ಸ್ಕೋರ್ ಮಾಡ್ತಾರೆ, ಗೆಲ್ತಾರ ಸೋಲ್ತಾರ ಯಾರು, ಇದೆಲ್ಲ ನೆಕ್ಸ್ಟ್ ಕೈ ಕುಲುಕ್ತಾರ ಅನ್ನೋದೇ ನಮ್ಗಿದ್ದಂತ ಕುತೂಹಲ. ಯಾಕಂದ್ರೆ ಮೊನ್ನೆ ಏಷ್ಯಾ ಕಪ್ ಪಂದ್ಯದಲ್ಲಿ ನೀವು ನೋಡಿದ್ರಿ, ಕೈ ಕುಲುಕಿಲ್ಲ ಮೂರು ಪಂದ್ಯದಲ್ಲೂ ಕೂಡ. ಬಹಳ ದೊಡ್ಡ ಚರ್ಚೆಗೂ ಕೂಡ ಅದೆಲ್ಲ ಕಾರಣ ಆಗಿತ್ತು. ಕೆಲವರು ಪರ ವಿರೋಧ ಈ ರೀತಿಯಾದಂಥದ್ದೆಲ್ಲ ವಿಚಾರ ಪ್ರಸ್ತಾಪ ಆಗ್ತಾ ಇರೋ ಸಂದರ್ಭದಲ್ಲೇ ಸೊ ಟಾಸ್ ಗೆದ್ದಿರುವಂತಹ ಪಾಕಿಸ್ತಾನ ಫೀಲ್ಡಿಂಗ್ ಅನ್ನ ಆಯ್ಕೆ ಮಾಡ್ಕೊಂಡಿದೆ. ವಿಷಯ ಅಂತ ಅಂದ್ರೆ ಬಹುಶಃ ಡ್ಯೂ ಫ್ಯಾಕ್ಟರ್ ಸಮಸ್ಯೆ ತಂದಿಡ್ಬೋದು ಅನ್ನುವಂಥ ರೀತಿಯಾಗಿ ಪಾಕಿಸ್ತಾನ ಯೋಚನೆ ಮಾಡಿರ್ಬೋದು. ಯಾಕಂದ್ರೆ ಎರಡನೇ ಇನ್ನಿಂಗ್ಸ್ ಏನಾದ್ರು ಬೌಲಿಂಗ್ ಮಾಡುವಂತ ತಂಡಕ್ಕೆ ಹೇಳಿ ಕೇಳಿ ಅದು ಕೋಸ್ಟಲ್ ರೀಜನ್ ಜೊತೆಗೆ ಸ್ವಲ್ಪ ಹ್ಯೂಮಿಡ್ ವೆದರ್ ಕೂಡ ಇದೆ, ಆಮೇಲೆ ಅಲ್ಲೆಲ್ಲ ಮೋಡ ಇದೆ. ಸೊ ಅತಿಯಾಗಿ ಥಂಡಿ ವಾತಾವರಣ, ಥಂಡಿ ಟಫ್ ಬಾಲ್ನ ಬಹಳ ಸ್ಪಿನ್ ಮಾಡೋದಕ್ಕೆ ಸಾಧ್ಯ ಆಗಲ್ಲ. ಇನ್ನು ಬದಲು ಏನು, ಸಂಜು ಸ್ಯಾಮ್ಸನ್ ಬದಲಾಗಿ ಅಭಿಷೇಕ್ ಶರ್ಮಾ ಅವರಿಗೆ ಸ್ಥಾನ ಕೊಡಲಾಗಿದೆ. ಅಫ್ಕೋರ್ಸ್ ಅಭಿಷೇಕ್ ಶರ್ಮಾ ಇನ್ ಕೇಸ್ ಅವ್ರು ಫಿಟ್ ಆಗಿದ್ರೆ ಸಂಜು ಸ್ಯಾಮ್ಸನ್ಗೆ ಟೀಮಿಂದ ಹೊರಗಿಡ್ತಾರೆ ಪ್ಲೇಯಿಂಗ್ 11 ಇಂದ ಅನ್ನುವಂಥ ನಿರೀಕ್ಷೆ ಇತ್ತು. ಹೌದು, ಅದರಂತೆ ಸಂಜು ಸ್ಯಾಮ್ಸನ್ ಅನ್ನ ಇವತ್ತು ಬೆಂಚ್ಗೆ ಕೂರಿಸಿ ಆ ನಂತರದಲ್ಲಿ ಅಭಿಷೇಕ್ ಶರ್ಮಾ ಅವರನ್ನ ಕರ್ಕೊಂಡ್ಬರಲಾಗಿದೆ. ಅಭಿಷೇಕ್ ಶರ್ಮಾ ಅವ್ರಿಗೆ ಸ್ವಲ್ಪ ಈ ಹೊಟ್ಟೆ ಸಂಬಂಧಪಟ್ಟ ಹಾಗಿನ ಸಮಸ್ಯೆ ಎಲ್ಲ ಇತ್ತು, ಬಟ್ ಈಗ ಅವರು ಫಿಟ್ ಅಂತ ಹೇಳಲಾಗ್ತಾ ಇದೆ. ಆಮೇಲೆ ಇನ್ನೊಂದು ವಿಚಾರ ಅಂತಂದ್ರೆ ಹೇಳಿ ಕೇಳಿ ಪ್ರೇಮ್ದಾಸ ಕ್ರೀಡಾಂಗಣದ ಬೌಂಡ್ರೀಸ್ಗಳು ಬಹಳ ದೊಡ್ಡ ದೊಡ್ಡ ಬೌಂಡ್ರಿಗಳು. ಹಾಗಾಗಿ ಇಲ್ಲಿ ಬಿಗ್ ಹಿಟ್ಟರ್ಗಳು ಅಕಸ್ಮಾತ್ ಏನಾದರೂ ಗಾಳಿಯಲ್ಲಿ ಚೆಂಡನ್ನ ಹೊಡೆದಿದ್ದೆ ಆದಲ್ಲಿ ಅದು ಬೌಂಡ್ರಿ ರೋಪ್ ದಾಟಬೇಕು, ಇಲ್ಲ ಅಂತಂದ್ರೆ ಅದು ಕ್ಯಾಚ್ಗೆ ಹೋಗುವಂತ ಚಾನ್ಸಸ್ಸೇ ಹೆಚ್ಚು. ಹೀಗಾಗಿ ಭಾರತದ ಸ್ಟ್ರಾಟಜಿ ಹೇಗಿರುತ್ತೆ ಇವತ್ತು ಅನ್ನುವಂಥದ್ದು ನೋಡ್ಬೇಕಿದೆ. ನಂಬರ್ 2, ಮೂರನೇದಾಗಿ ಹ್ಯಾಂಡ್ ಶೇಕ್. ಅಗೇನ್ ನಾನು ಆಗ್ತಾನೆ ಹೇಳಿದಾಗೆ ಇವತ್ತು ಕೈ ಕುಲುಕ್ತಾರಾ ಅನ್ನುವಂಥದ್ದೇ ಕುತೂಹಲ ಇತ್ತು. ಕೈ ಕುಲುಕಿಲ್ಲ. ಪಾಕಿಸ್ತಾನದ ಆಟಗಾರ ಅಂತ ಅಂದ್ರೆ ಸಲ್ಮಾನ್ ಆಗಾ ಅವರು ಈ ಟಾಸ್ಗೆ ಬಂದಂತ ಸಂದರ್ಭದಲ್ಲಿ ಸೂರ್ಯಕುಮಾರ್ ಯಾದವ್ ಸಲ್ಮಾನ್ ಅವರ ಕೈ ಕುಲುಕಿಲ್ಲ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಅಲ್ಲಿಗೆ ಈ ಏಷ್ಯಾ ಕಪ್ ನಿಂದ ಶುರುವಾಗಿರುವಂತ ಈ ಸಂಪ್ರದಾಯ ಬದ್ಧ ವೈರಿಗಳ ನಡುವಿನ ಈ ಮಟ್ಟಿಗಿನ ಜಿದ್ದು ಅದು ವರ್ಲ್ಡ್ ಕಪ್ ಪಂದ್ಯದಲ್ಲೂ ಕೂಡ ಮುಂದುವರಿತಾ ಇದೆ. ಬಹುಶಃ ಮೊನ್ನೆ ಪಾಕಿಸ್ತಾನ ನಾನು ಆಡಲ್ಲ ಅಂತ ಹಠ ಹಿಡಿದಿತ್ತು. ಅದಾದ ನಂತರದಲ್ಲಿ ಕೆಲವೊಂದಷ್ಟು ನೆಗೋಸಿಯೇಷನ್ಸ್ ಎಲ್ಲ ನಡೆದಂತ ಸಂದರ್ಭದಲ್ಲಿ ಈ ಕೈ ಕುಲುಕೋದು ಕೂಡ ನೆಗೋಸಿಯೇಷನ್ ನ ಒಂದು ಭಾಗ ಅಂತ ಹೇಳಲಾಗ್ತಾ ಇತ್ತು. ಕೈ ಕುಲುಕ್ಬೇಕು, ನಮ್ಮನ್ನೆಲ್ಲ ಸರಿಯಾಗಿ ನಡ್ಸ್ಕೊಬೇಕು ಅನ್ನುವಂಥ ರೀತಿಯಾಗಿ. ಇವರು ಕಳೆದ ಬಾರಿ ಏಷ್ಯಾ ಕಪ್ ಟ್ರೋಫಿನೇ ಕೊಟ್ಟಿಲ್ಲ ನಮ್ಗೆ, ಇವ್ರ ಜೊತೆಗೆ ಏನ ಕೈ ಕುಲ್ಕೋದು ಅನ್ನುವಂಥದ್ದು ಬಹುಶಃ ಭಾರತದ ಉದ್ದೇಶ ಇರ್ಬೋದು. ಇವತ್ತು ಕೈ ಕುಲ್ಕಿಲ್ಲ.